ನಮಸ್ಕಾರಗಳನ್ನ ಕೇಳಬೇಕು. ನನ್ನ ಹೆಸರು ರೋಜಿ. ಮಾಡ್ಕೊಂಡಿದ್ದ ಸೊ ನಿಮ್ಮೆಲ್ಲರಿಗೂ ಇದರಿಂದ ನಾವು ದೊಡ್ಡ ಅವ್ರ ಹೆಸರು ಬಂದ್ರೆ ನಿಮ್ಮದೇ ನಾನು ಮೊದಲನೇದಾಗಿ ನಾನಿಬ್ಬರು ವ್ಯಕ್ತಿ ತುಂಬಾ ಕಾಣಿಸಿರ್ಬೇಕು. ನಾನು ಓದೋದಕ್ಕೆಲ್ಲ ಹೇಳಿದೆ. ನನ್ನ ಪ್ರೀತಿಯ ಚಾಲೆಂಜ್ ಸ್ಟಾರ್ ದರ್ಶನ ಕಾರ್ಯಕ್ರಮ ಬರೋ ಉದ್ದೇಶ ಇತ್ತು. ಅವರಂತೂ ತುಂಬಾನೇ ಆಸೆ ಇತ್ತು. ಬಟ್ ನಮ್ಮ ಅಣ್ಣ ನಿಮ್ಗೆ ಗೊತ್ತಲ್ಲ, ನಿರ್ಮಾಪಕರುಗಳು ಏನೋ ಆಗ್ಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದು, ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ಪಾಪ ಅಲ್ಲಿ ಶೂಟಿಂಗ್ ತೊಂದರೆ ಆಗ್ಬಾರ್ದು ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ನನಗೆ 2 ದಿವಸ ಮುಂಚಿತವಾಗಿ ಕರೆಸಿ ನನಗೆ ಇದೊಂದು ಮೀಟಿಂಗ್ ಮಾಡಿಕೊಟ್ಟು ಹೋಗಿ ನಾನು ಮೀಟಿಂಗ್ ಮಾಡ್ಕೊಡ್ತೀನಿ, ಖಂಡಿತವಾಗೂ ಸಿನಿಮಾ ಬಂದು ನಿಮ್ಮ ಜೊತೆನೇ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ದರ್ಶನ ಯಾರು ಮುಂಚೆ ಹೇಳ್ತೀನಿ. ಹಾಗೆ 2ನೇ ವ್ಯಕ್ತಿ ಬಂದು ವಿಜಯಲಕ್ಷ್ಮಿ ಅಕ್ಕ. ಮಾಡ್ತೀವಿ. ದರ್ಶನದಿಂದಾಗಲಿ ವಿಜಯಲಕ್ಷ್ಮಿ ಅಕ್ಕಂದಾಗಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನಮಗೆ ಈಗಲಿ ಅಂತ ಹೇಳ್ಕೊತೀನಿ. ಹಾಗೆಯೇ ವಾಹನ ಒಂದು 4ನೇ ಸಿನಿಮಾ, 3 ಚಿತ್ರಗಳು ವಿಭಿನ್ನತೆಯಿಂದ ಕೂಡಿತು. 3 ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದೆ. ಸೊ 4ನೇ ಸಿನಿಮಾ ಗುಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಈ 3 ಚಿತ್ರಗಳು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸ್ತಾ ಬಂದಿದ್ರು. ನನ್ನ 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ನೀವು ಇರಬೇಕಾದ್ರೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೇಲ್ಗೆ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಮ್ಮ ಅವರಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದ್ರೂ ಈ ಸಿನಿಮಾಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ಹಾಗೆ ರೇಷ್ಮಾ ಅವರು ಈ ಸಿನಿಮಾದ ಮುಖ್ಯ ಹೀರೋನ್ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರದ್ದು ಒಳ್ಳೆಯದಾಗಲಿ. ಹಾಗೆ ನಮ್ಮ ನಿರ್ದೇಶಕರು ಆಕ್ಚುಲಿ ನನಗಿಂತ ನಮ್ಗೆ ಈ ಸಿನಿಮಾ ಏನಕ್ಕೆ ಇರಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಆಗಿರ್ಬೇಕು ಅಂತ ಹೇಳ್ತೀನಿ. ಅವ್ರು ತುಂಬಾ ಒಳ್ಳೆ ರೈತರು, ಅವ್ರಿಗೊಂದು ಒಳ್ಳೆ ಲೈಫ್ ಆಗಬೇಕು ಅಂತ ನಾನು ಜಾಸ್ತಿ ಮಾತಾಡೋಣ. ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯದಾಗ ಹೋಗ್ಬೇಕಲ್ಲ ಎಲ್ಲರೂ ಸೇರಿ ಜೊತೆಗೆ ಅದು ಇನ್ನೂ ಗೊತ್ತ ನೀವೇನು ಅಂತ ನಾವೇನೋ ಜೊತೆ ಸೇರಿಸ್ತೀರಾ ಚೆನ್ನಾಗಿ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಲಿ ನಿಂತರೆ ನ್ಯಾಯಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಡೈಲಾಗ್ ಬೇಕಂತ ಅವ್ರು ಹೇಳಿದ್ರು, ಡೈಲಾಗ್ ಬೇಕಂತ ಸ್ಪೆಷಲ್ ಡೈಲಾಗ್ ಈ ದಿನ ಸಿಲಿಕಾನ್ ಸಿಟಿಗೆ ಚಿತ್ರಗಳು ಇಷ್ಟ ಬಂದಿಲ್ಲ. ನಾಳೆ ಕಲಾಪು ಕಿಲಾಡಿ ಅಂತ ಹೇಳ್ತಾರಲ್ಲ ಪಾಪಣ್ಣ
Once again, Ranveer sir, all the very best. April 10ಕ್ಕೆ ಸಿನಿಮಾ ನಾವೆಲ್ಲರೂ ಕಾಯ್ತಾ ಇದ್ದೀವಿ. And of course, ಪ್ರಸನ್ನ ಥಿಯೇಟರ್ ಅಲ್ಲಿ ಇವತ್ತು ಈ ಕಾರ್ಯಕ್ರಮ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.